Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಟೈಮ್ ನೋಡಿ ಸ್ನೇಹಿತರೆ, ಕಾಣೋದಿಲ್ಲ, 10:15 ಆಗ್ತಾ ಇದೆ. ಇವಾಗ ನಾನು ತಿಂಡಿ ಮುಗಿಸಿ ಇವತ್ತು ಟಿ ವಿ ಆನ್ ಮಾಡಿದ್ದೀನಿ. ಸಾನು ಸ್ಕೂಲ್ಗೆ ಹೋಗಿದ್ದಾಳೆ, ರಾಜೇಶ್ ಅವರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಇವತ್ತು ಬೇಗನೆ ಸ್ನಾನ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನಾನು ಬೇಗ ತಿಂಡಿತೀನಿ ಅಂತ ಹೇಳಿ ಇವಾಗ ಸ್ವಲ್ಪ ಚೇಂಜ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ನಾನು ಯಾವಾಗಲೂ ಎಡಿಟ್ ಮಾಡೋಕ್ಕೆ ಕೂರ್ತೀನಿ ಅಥವಾ ರೆಸ್ಟ್ ಮಾಡ್ತಾ ಇರ್ತೀನಿ, ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನಲ್ಲ ಅಂದ್ಬಿಟ್ಟು. ಈಗ ನಾನು ಟಿ ವಿ ಹಾಕ್ಕೊಂಡು ಇಲ್ಲಿ ಪುದೀನ ಬಿಡಿಸೋಣ ಅಂತ ಬಂದಿದ್ದೀನಿ. ನೆನ್ನೆ ಪುದೀನ ತಂದಿದ್ರು. ಸೊಪ್ಪು ಬಿಡಿಸೋದಕ್ಕೆ ಬೇಜಾರಪ್ಪ ಅಲ್ವಾ. ಇದು ಒಂದೊಂದೇ ಎಲೆಗಳನ್ನ ಕಿತ್ತು ಇಡಬೇಕು. ಅದಕ್ಕೆ ಟಿ ವಿ ಹಾಕ್ಕೊಂಡು ಯಾವುದಾದ್ರೂ ಮೂವಿ ನೋಡಿಕೊಂಡು ಬಿಡಿಸೋಣ ಅಂತ ಬಂದೆ. ಇವತ್ತು ಪುದೀನ ಯಾತಕ್ಕೆ ಅರ್ಜೆಂಟಾಗಿ ಬಿಡಿಸ್ತಿದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಅಂತ. ತುಂಬ ತಿಂಗಳುಗಳೇ ಆಗೋಯ್ತು ನಾನು ಬಿರಿಯಾನಿ ಮಾಡಿ. ಸಾನು ತುಂಬ ನೆನೆಸ್ಕೊತಾ ಇದ್ದಾಳೆ ಬಿರಿಯಾನಿ ಅಂದ್ಕೊಂಡು. ಅದಕ್ಕೆ ಮಾಡ್ತಾಯಿದ್ದೀನಿ. ನಾನು ಬಿರಿಯಾನಿ ಮಾಡೋಕ್ಕೆ ಕಲ್ತಿದ್ದೆ ರೀಸೆಂಟಾಗಿ. ಅದ್ರ ಮುಂಚೆ ಬಿರಿಯಾನಿ ಮಾಡ್ತಾನೇ ಇರಲಿಲ್ಲ. ಯಾಕಂದರೆ ನಮ್ಮ ಮನೆಯವ್ರಿಗೆ ಬಿರಿಯಾನಿ ಇಷ್ಟ ಇಲ್ಲ, ಅವ್ರಿಗೇನಿದ್ರು ರೊಟ್ಟಿ ಇಷ್ಟ. ಸೊ ಅದ್ರ ಜೊತೆ ಸಾರು ಅಥವಾ ಗೊಜ್ಜು ಮಾಡ್ತಾಯಿದ್ದೆ. ಈಗ ನಮ್ಮ ಸಾನು ಹುಟ್ಟಿದ ಮೇಲೆ ಅವ್ರಿಗೋಸ್ಕರ ಸುಮಾರು ರೆಸಿಪೀಸ್ನ ಮಾಡ್ತಾಯಿದ್ದೀನಿ, ಕಲ್ತಿದ್ದೀನಿ. ಮಕ್ಕಳಿಗೋಸ್ಕರ ಅವ್ರ ಆಸೆಗೋಸ್ಕರ ಏನೆಲ್ಲ ಮಾಡ್ತೀವಿ ಅಲ್ವಾ. ನಾನು ಮೊದಲು ಎಲ್ಲ ಏನೋ ಮಾಡ್ತಾನೆ ಇಲ್ಲ, ಸ್ನ್ಯಾಕ್ಸ್ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ. ನಾನು ಹೆಲ್ತ್ ಕಾನ್ಷಿಯಸ್ಸು, ರಾಜೇಶ್ ಕೂಡ ಹೆಲ್ತ್ ಕಾನ್ಷಿಯಸ್ಸು. ಮನೆಯಲ್ಲಿ ಏನೇನೂ ಮಾಡ್ತಾ ಇರಲಿಲ್ಲ, ನಾನು ಹೊರಗಡೆನೂ ತಿಂತಾ ಇರಲಿಲ್ಲ. ಈಗ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಅನ್ಹೆಲ್ತಿನೂ ತಿನ್ನಬೇಕು, ಹೆಲ್ತಿಯನ್ನೂ ತಿನ್ನಿಸ್ಬೇಕು. ಮಕ್ಕಳಿಗೆ ಹೊರಗಡೆ ಫುಡ್ ಕೂಡ ಇಷ್ಟಪಡ್ತಾರೆ. ಸೊ ಅದನ್ನು ಕೂಡ ಅವಾಗವಾಗ ಕೊಡಿಸ್ಬೇಕು, ಇಲ್ಲಾಂದರೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಆದಷ್ಟು ನಾನು ಹೊರಗಡೆ ಫುಡ್ಡನ್ನೇ ಮನೇಲಿ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತೀನಿ. ಹಾಗೆ ಮಾಡೋದ್ರಿಂದ ಓಕೆ. ಸಾನು ಹೇಳೋದು, ನಾನು ಸಾನು ಇಲ್ಲಿ ಬೇಡ ಮಗಳೇ, ನಾನು ಮನೇಲಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು. ಮೊನ್ನೆ ಹೋದಾಗ ಬಿರಿಯಾನಿ ಹೊರಗಡೆಯಿಂದ ತರೋಣವಾ ಅಂತ ಇದ್ಲು. ಬೇಡ ಮಗಳೇ, ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕನ್ವಿನ್ಸ್ ಮಾಡಿದ್ದೆ. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ. ಸಾನು ಬರೋ ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಇರಬೇಕು. ಅವಳಿಗೆ ಎಷ್ಟು ಇಷ್ಟ ಅಂದರೆ, ಮಮ್ಮ ನನಗೆ ಲಂಚ್ ಬಾಕ್ಸ್ಗೆ ಕೊಡ್ತೀಯಾ ಅಂತಿದ್ಲು. ಅದಕ್ಕೆ ಅವರಪ್ಪ, ಯಾರಷ್ಟು ಬೆಳಿಗ್ಗೆ ಮಾಡಿಕೊಡ್ತಾರೆ ನಿನಗೆ, ಹೋಗಿ ನೀನು ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿರುತ್ತೆ ಅಂತ ಹೇಳಿ ಕಳಿಸಿದ್ರು. ಸೊ ನೋಡಿ, ಇಷ್ಟು ಬಿಡಿಸ್ದೆ ನಾನೀಗ ನಿಮ್ಮ ಜೊತೆ ಮಾತಾಡಿಕೊಂಡು. ಇನ್ನು ಇಷ್ಟಿದೆ, ಇಷ್ಟನ್ನು ಬಿಡಿಸ್ಬೇಕು. ಮಿನಿಮಮ್ ಒಂದು 20 ಮಿನಿಟ್ಸ್ ಆದರೂ ಆಗುತ್ತೆ. ಈಗ ಸ್ನೇಹಿತರೆ ಎಲ್ಲ ಬಿಡಿಸಿ ಆಯಿತು. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲನೂ ಕೂಡ ಬಿಡಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಅದು ಮಾಡಿಕೊಂಡೆ. ಈಗ ಕಿಚನಿಗೆ ಬಂದಿದ್ದೀನಿ, ಬಿರಿಯಾನಿ ಶುರು ಮಾಡೋಣ ಅಂಥೇಳಿ. ಬಿರಿಯಾನಿ ರೆಸಿಪಿ ಶೇರ್ ಮಾಡಿದ್ದೀನಿ ಯಾವತ್ತು ಲಾಂಗ್ ಬ್ಯಾಕಾ. ಬನ್ನಿ ಇವತ್ತು ಇನ್ನೊಂದು ಸಾರಿ ಶೇರ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ. ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ಒಂಥರ ಗಂಜಿ ಅನಿಸುತ್ತೆ, ಬಟ್ ಹುಡಿ ಅನಿಸೋದಿಲ್ಲ, ತುಂಬಾ ಗಂಜಿ ಅನಿಸುತ್ತೆ. ಅದಕ್ಕೆ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಶುರು ಮಾಡ್ತೀನಿ. ಅದ್ರ ಮುಂಚೆ ಈ ಪಾತ್ರೆನೆಲ್ಲ ಒಳಗಡೆ ಇಟ್ಕೊಳ್ಳೋಣ. ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡೆ ಭಾನುವಾರ. ಇದನ್ನೆಲ್ಲ ತೆಗೆದು ಇಲ್ಲೆಲ್ಲನೂ ಕೂಡ ಜಿಡ್ಡಾಗಿಬಿಟ್ಟಿತ್ತು, ಇಲ್ಲಿ ಎಲ್ಲನೂ. ಹಾಗಾಗಿ ಎಲ್ಲನೂ ತೊಳೆದಿದ್ದೀನಿ. ಇವಾಗ ಇದು ತುಕ್ಕಿ ಹಿಡಿಯುತ್ತೆ, ಹಾಗಾಗಿ ಸ್ವಲ್ಪನೂ ನೀರು ಇಲ್ಲದೆ ಒಳಗಡೆ ಹಾಕಬೇಕು. ನೆನ್ನೆ ತೊಳೆದು ಹೋಲ್ ಡೇ ಒಣಗಿಸಿ ಇವಾಗ ಹಾಕ್ತಾಯಿದ್ದೀನಿ. ಬಿರಿಯಾನಿ ರೆಡಿ ಆಗ್ತಾ ಇದೆ ಸ್ನೇಹಿತರೆ. ನಿಮ್ಮಲ್ಲಿ ತುಂಬ ಜನ ವೆಜಿಟೇರಿಯನ್ಸ್ ಇರ್ತೀರ, ಹಾಗಾಗಿ ನಾನ್ ವೆಜ್ ಮಾಡಿದಾಗ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದು ನಿಮಗೆ ಕಂಫರ್ಟೇಬಲ್ ಅಂತ ನೀವು ಕೂಡ ಹೇಳಿದ್ರಿ. ಹಾಗಾಗಿ ನಾನು ಲಾಸ್ಟಲ್ಲಿ ಈ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಕುದಿ ಬರ್ತಾ ಇದೆ. ಟೇಸ್ಟ್ ನೋಡಿಬಿಟ್ಟು ಆಮೇಲೆ ದಮ್ ಬರೋದಕ್ಕೆ ಇಡ್ತೀನಿ. ನನಗೊಬ್ಬರು ಕೇಳ್ತಾಯಿದ್ರು, ಹೇರ್ ಗಮ್ಮೀಸ್ ತೊಗೊಂಡಿದ್ರಲ್ವ, ಅದು ಹೇಗಿದೆ ರಿಸಲ್ಟು ಅಂಥೇಳಿ. ನಾನು ನೆನ್ನೆ ಅವ್ರು ಕೇಳಿದ ಮೇಲೆ ಲೆಕ್ಕ ಹಾಕ್ತೆ ಎಷ್ಟು ಗಮ್ಮೀಸ್ ಮಿಕ್ಕಿದೆ, ನಾನು ಎಷ್ಟು ತಿಂದಿದ್ದೀನಿ ಅಂದ್ಬಿಟ್ಟು. ಒಂದು ಬಾಕ್ಸಲ್ಲಿ 60 ಗಮ್ಮೀಸ್ ಇರುತ್ತೆ. ನಾನು ಅದರಲ್ಲಿ 20 ತಿಂದಿದ್ದೀನಿ ಅಷ್ಟೇ. ಇನ್ನು
ಒಂದು ತಿಂಗಳು ಕೂಡ ಫುಲ್ ಅಂದರೆ 30 ಗಮ್ಮೀಸ್ ಕೂಡ ನಾನು ತಿಂದಿಲ್ಲ. ಅಂದರೆ 1 ತಿಂಗಳು ಆಗಿರ್ಬೋದು, ಯಾಕಂದರೆ ನಾನು ಒಂದು ದಿನ ಇವತ್ತು ತಿಂದಿರ್ತೀನ, ಮಾರನೇ ದಿನ ತಿನ್ನೋದು ಮರ್ತೇ ಬಿಟ್ಟಿರ್ತೀನಿ. ಆಮೇಲೆ ಅದ್ರ ಮಾರನೇ ದಿನ ನಾನು ತಿಂದೇ ಇಲ್ಲ ಅಂದ್ಬಿಟ್ಟು ನಾನು ತಿಂದಿರ್ತೀನಿ. ಅಂದರೆ ಅದು ಊಟ ಆದಮೇಲೆ ತಿನ್ನಿ ಅಂತ ಹೇಳಿರೋದು. ನಾನು ಬೆಳಿಗ್ಗೆ ಬೇಡ, ಸಂಜೆ ಊಟ ಆದಮೇಲೆ ತಿನ್ನೋಣ, ಅಟ್ಲೀಸ್ಟ್ ನನಗೆ ಅಂದರೆ ಏನಾದರೂ ಬಾಯಿಗೆ ತಿನ್ನಬೇಕು ಅನ್ನಿಸ್ದಾಗ ಅದು ತಿಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಇಟ್ಟಿರ್ತೀನಿ. ಮಧ್ಯಾಹ್ನ ಕೆಲಸದ್ರಲ್ಲಿ ಮರ್ತೇ ಬಿಟ್ಟಿರ್ತೀನಿ. ಹಾಗಾಗಿ ಅದು ನಾನು 20 ತಿಂದಿದ್ದೀನಿ ಅಷ್ಟೇ. ಸೊ ರಿಸಲ್ಟ್ ಹೇಳಬೇಕು ಅಂದರೆ ನನಗದು ಇಷ್ಟ ಆಗ್ತಾಯಿದೆ. ಅಂದರೆ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದ್ದೀನಿ. ನಾನು ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ ಅಂತ ಹೇಳೋದಿಲ್ಲ, ಬಟ್ ಇಂಪ್ರೂವ್ಮೆಂಟ್ ಇದೆ, ಕಡಿಮೆ ಆಗಿದೆ. ಜಸ್ಟ್ 20 ಗಮ್ಮೀಸ್ ತಿಂದಿದ್ದೀನಿ. ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಲೈಕ್ ಸೈಡ್ ಎಫೆಕ್ಟ್ಸ್ ನನಗೇನೂ ಆಗಿಲ್ಲ. ಏನಾದರೂ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದರೆ ನಾನು ಅದನ್ನು ನಿಲ್ಲಿಸಬೇಕಿತ್ತು, ಬಟ್ ನನಗೆ ಆ ಥರ ಏನೂ ಆಗಿಲ್ಲ. ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಒಂದು 10 ಗಮ್ಮೀಸ್ ತೊಗೊಂಡು ಆಮೇಲೆ ಇನ್ನೊಂದು ಸರಿ ನಿಮ್ಗೆ ಹೇಳ್ತೀನಿ. ಇದನ್ನೆಲ್ಲ ಬಚ್ಚಿಕ್ಬೇಕು ಅಂತ ಇಲ್ಲಿ ಬಂದು ಬಚ್ಚಿಕ್ಕಿರ್ತೀವಿ. ಅದಕ್ಕೆ ಚೈನೀಸ್ ಅವರು ಬಾಳ್ಕೊಳ್ಳಲ್ಲ ಅಂತ ಸಾಮೂಹಿಕಗಳು ಲಿಪ್ಸ್ಟಿಕ್ ಡಿಕನ್ಸು ನನಗೆ 6 ಗ್ರಾಮ್ ಬಾಕ್ಸ್ ಡ್ರಾಯರಲ್ಲಿ ಹಾಕಿದ್ದೀನಿ. ನೋಡಿ ಮಕ್ಕಳಿಗೆ ಯಾವ ಕಳ್ಸಿನಲ್ಲ ಅದನ್ನೇ ಇವಾಗ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಸೊ ನಿಮಗೆ ದಿನ ನೆನಪು ಇರಬೇಕು ನಾನು ತೋರಿಸಿರೋ ಪ್ರಾಡಕ್ಟ್ಸ್ ಯಾವ್ಯಾವು ಅಂತ ಹಂಗಂತ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಹರ್ಬಲ್ ನ್ಯಾಚುರಲ್ ಕ್ವಾಲಿಟಿನ ನೋಡ್ಬೋದು. ಯಾಕಂದ್ರೆ ನಮ್ಮ ಹರ್ಬಲ್ ಕ್ವಾಲಿಟಿ ಯಾಕಂದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಮ್ಮ ಹರ್ಬಲ್ ಕ್ವಾಲಿಟಿಗೆ ನೀವು ನೋಡ್ಬೋದು. ಸೊ ನಾವೆಲ್ಲ ಲಿಪ್ಸ್ಟಿಕ್ ತೆಗಿತಾ ಇದ್ದೀವಿ. ನೋಡಿ ಎಷ್ಟೋ ಲಿಪ್ಸ್ಟಿಕ್ಸ್ ಇದೆ ನಮ್ಮ ಹತ್ರ. ನೋಡಿ ವ್ಯಾಸ್ಲಿನ್ ಇದೆ. ವ್ಯಾಸ್ಲಿನ್ ಹಚ್ಕೊಂಡ್ಮೇಲೆ ಲಿಪ್ಸ್ಟಿಕ್ ಹಾಕ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಕೆಳಗೆ ಬ್ರೇಕ್ಫಾಸ್ಟ್ ಹಾಕ್ರ ನೋಡಿ. ಒಂದ್ಸತಿ ಸಾಂಗುಗ ಮಾಡಿದ್ದೆ. ಸಾಂಗು ತುಂಬಾ ಖುಷಿಯಾಗಿತ್ತು. ಮಿರರ್ ಅಲ್ಲಿ ನೋಡ್ಕೊಂಡು ಕೆಳಗೆ ಜಂಪ್ ಮಾಡ್ತಾ ಇದ್ಲು. ಸಾಂಗು ನಾನು ಈ ವಿಷಯ ಹೇಳ್ಬಿಡ್ತಾರೆ ಅವಳು ಖುಷಿಯಾಗಿರ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಆಯಿತು ಸ್ನೇಹಿತರೆ, ಕುಕಿಂಗ್ ಆಯಿತು. ಸಾನು ಕರ್ಕೊಂಡು ಬರೋದಕ್ಕೆ ರಾಜೇಶ್ ಹೋಗಿದ್ದಾರೆ. ಇನ್ನೇನು ಬರ್ತಾಳೆ? ಇಲ್ಲ ಬರೋದಿಲ್ಲ, ಅಲ್ಲಿ ಆಟಾಡ್ಕೊಂಡು ಬರ್ತಾಳೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನೋಡಿ, ಅವಳಿಗೆ ಆಟಾಡೋದು ಅಂದರೆ ಅಲ್ಲಿ ತುಂಬ ಇಷ್ಟ. ಗ್ರೌಂಡ್ ಇದೆ, ಚಿಕ್ಕ ಮಕ್ಕಳದು ಸ್ಲೈಡು, ಉಯ್ಯಾಲೆ ಎಲ್ಲ ಇದೆ ಅಂದ್ಬಿಟ್ಟು ಅಲ್ಲಿ ಒಂದು 10 ನಿಮಿಷ ಆಟಾಡ್ತಾರಂತೆ. ಅವಳ ಫ್ರೆಂಡ್ ಕೂಡ ಸೇರಿಕೊಂಡು. ಅದಕ್ಕೆ ಅಲ್ಲೇ ಆಟಾಡ್ಕೊಂಡು ಒಂದು 10-15 ಮಿನಿಟ್ಸ್ ಲೇಟಾಗಿ ಬರ್ತಾರೆ. ಒಂದು ವಿಡಿಯೋ ತೋರಿಸಿದ್ನಲ್ವ ಈಗ, ಅದು ಯಾರು ಗೊತ್ತಾ? ನನ್ನ ಸಬ್ಸ್ಕ್ರೈಬರ್ ಮಗಳಂತೆ. ನೋಡಿ ಮೇಡಮ್, ನೀವು ಅಂದರೆ ಇಷ್ಟ, ಸಾನು ಅಂದರೆ ತುಂಬ ಇಷ್ಟ, ನಿಮ್ಮ ಥರ ಇಮಿಟೇಟ್ ಮಾಡಿದ್ದಾಳೆ ಅಂದ್ಬಿಟ್ಟು ವಿಡಿಯೋ ಕಳಿಸಿದ್ರು. ತುಂಬ ಲೆಂತಿ ವಿಡಿಯೋ ಕಳಿಸಿದ್ರಂತೆ, ಟ್ರೈ ಮಾಡಿದ್ದಾರೆ, ಅದು ಬಂದಿಲ್ಲ. ಒಂದು ಶಾರ್ಟ್ ವಿಡಿಯೋ ಬಂದಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ನನಗೂ ಅದು ನೋಡಿಬಿಟ್ಟು ಅಬ್ಬಾ ಅಂತ ಅನ್ನಿಸ್ತು. ನಿಮಗೂ ಖುಷಿಯಾಗಿರುತ್ತೆ. ತುಂಬ ಕೇರ್ಫುಲ್ಲಾಗಿ ಕೇಳಬೇಕು. ಪಾಪು ಮಾತಾಡಿರೋದು ಅಷ್ಟೊಂದು ಕ್ಲಿಯರಾಗಿ ಅರ್ಥ ಆಗೋದಿಲ್ಲ, ಬಟ್ ಕಾನ್ಸಂಟ್ರೇಟ್ ಮಾಡಿ ಕೇಳಿದಾಗ ಅರ್ಥ ಆಗುತ್ತೆ. ಹೇಗೆ ಮಾಡಿದ್ದಾಳೆ ಅಲ್ಲ ಪಾಪು, ಸಖತ್ತು ಫಾಸ್ಟ್ ಮಕ್ಕಳು. ಎಲ್ಲ ನೋಡಿ ನೋಡಿನೇ ಕಲ್ತ್ಕೊಳ್ಳೋ ಅಂಥ ಜನ್ರೇಷನ್ ಬಂದುಬಿಟ್ಟಿದೆ ಈಗ. ಹೇಳ್ಕೊಡೋದು ನೆಸಸರಿನೇ ಇಲ್ಲ. ಓಕೆ, ಸಾನು ಬಂದಮೇಲೆ ಊಟ ಮಾಡೋಣ. ಈಗ ಸಾನುಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ನೀವು ಹೇಳ್ತಾನೆ ಇಲ್ವಲ್ಲ, ಅದರಲ್ಲಿ ಏನಿದೆ ಸೀರಿಯಸ್ನೆಸ್ ಹೇಳಿ ಅಂತ ನನಗೆ ಡಾಕ್ಟರ್ ಹೇಳಿರೋದು. ನಿಜವಾಗ್ಲೂ ನಂಗೆ ಮೆನ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಇಲ್ಲಿ. ಹೇಳಿದ್ನಲ್ಲ, ಅದು ಕನ್ಫರ್ಮ್ ಆದಮೇಲೆ ತಿಳಿಸ್ತೀನಿ ಅಂದಿದ್ದೆ. ಬಟ್ ಅದು ಏನು ಹೇಳಿದಾರೋ ಅದು ನನಗೆ ಸ್ನೇಹಿತರೆ, ನಾನು ಹೇಳೋದಿಲ್ಲ. ನನಗೆ ಹೇಳೋದಕ್ಕೆ ಬೇಜಾರು ನನಗೆ. ಸೊ ಅದು ಆಗದೇ ಇರಲಿ ಅಂತಲೇ ವಿಶ್ ಮಾಡ್ತೀನಿ ನಾನು. ಅವಳಿಗೆ ಆ್ಯಕ್ಚುಲಿ ಏನಾಗ್ತಾ ಇದೆ, ಮೂಗು ಕಟ್ಟಿರುತ್ತೆ. ಯಾಕೆ ಅಂದರೆ ತುಂಬಾ ಗೊಣ್ಣೆ ತುಂಬಿರುತ್ತೆ. ಹೇಗಿರುತ್ತೆ ಅಂದರೆ ನಮಗೆ ನೆಗಡಿ ಆದಾಗ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ದಿನ ಇರುತ್ತೆ. ಸೊ ಇದು ಯಾಕೆ ಈ ಥರ ಆಗ್ತಾಯಿದೆ? ನಾರ್ಮಲಾಗಿ ಆ ಥರ ಆಗೋದಿಲ್ಲ ಅಲ್ವಾ? ಯಾಕೆ ಈ ಥರ ಆಗ್ತಾಯಿದೆ? ಆ್ಯಂಡ್ ತಿಂಗಳಿಗೊಂದ್ಸರಿ ಫೀವರ್ ಬರುತ್ತೆ. ಯಾಕೆ ಆ ಫೀವರ್ ಬರ್ತಾ ಇದೆ? ಥ್ರೋಟ್ ನೋವ್ತಾ ಇದೆ ಅಮ್ಮ, ಥ್ರೋಟ್ ಇನ್ಫೆಕ್ಷನ್ ಥರ ಆಗುತ್ತೆ, ಆಮೇಲೆ ಫೀವರ್ ಬರುತ್ತೆ. ಈ ಥರ ಮೊದಲು ಆಗ್ತಾ ಇರಲಿಲ್ಲ, ಇವಾಗ ಜನವರಿಯಿಂದ ಆಗ್ತಾ ಇರೋದು ಇದು. ಹಾಗಾಗಿ ನಾವು ತೋರಿಸಿದಾಗ ಅವರಂದ್ರು ಮೂಗು ಹಿಂದೆ ಕಫ ಕಟ್ಟಿದೆ, ಆ ಕಫ ಅಲ್ಲಿ ಕಟ್ಟಿರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ. ಸೊ ಅವ್ರು ಏನು ಸೊಲ್ಯೂಷನ್ ಹೇಳಿದ್ರು, ದಿಸ್ ಇಸ್ ದ ಪರ್ಮನೆಂಟ್ ಸೊಲ್ಯೂಷನ್. ಬೇರೆದಾದರೆ ನೀವು ಅವಾಗವಾಗ ಮೆಡಿಸಿನ್ ತೊಗೊಳ್ಳೋದು, ಗಾರ್ಗಲ್ ಮಾಡೋದು,
ಅಥವಾ ನೋಸ್ ಸ್ಪ್ರೇ ಮಾಡೋದು ಆ ಥರ ಎಲ್ಲ ಮಾಡಬೇಕಾಗುತ್ತೆ. ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದರೆ ದಿಸ್ ಈಸ್ ದ ಥಿಂಗ್ ಅಂದರು. ಬಟ್ ನನಗೆ ಅದು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ನನಗೆ ಅದು ಮಾಡ್ಸೋದಕ್ಕೆ ಇಷ್ಟ ಇಲ್ಲ. ಸೊ ನಿಮ್ಮಲ್ಲಿ ಕೂಡ ಹೋಮಿಯೋಪತಿಗೆ ವಿಸಿಟ್ ಮಾಡಿ ಅಂತ ಹೇಳಿದ್ರಿ, ಅದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಡಾಕ್ಟರ್ ಕೊಟ್ಟಿರೋ ಸೊಲ್ಯೂಷನ್ ನಾನು ತೊಗೊಳ್ತಾ ಇಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಅವಳಿಗೆ ಅವಾಗವಾಗ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಅವಾಗವಾಗ ಫೀವರ್ ಬರ್ತಾ ಇರುತ್ತೆ, ಅವಾಗ ಮೆಡಿಸಿನ್ಸ್ ಎಲ್ಲ ತೊಗೊಳ್ಬೇಕು. ಇದು ಅವಳಿಗೆ ಆಗ್ತಾ ಇರೋವಂಥ ಮೇನ್ ಪ್ರಾಬ್ಲಮ್ಮು. ಸೊ ನಿಮ್ಮಲ್ಲೂ ನನ್ನ ಮಗನಿಗೂ ಈ ಥರ ಆಗಿತ್ತು ಅಂತಲೂ ಕೂಡ ಹೇಳಿದ್ದೀರಾ. ನನಗೂ ಕೂಡ ಅದೆಲ್ಲ ಕೇಳಿದ್ಮೇಲೆ ಓಕೆ ಐ ಕ್ಯಾನ್ ವಿಸಿಟ್, ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು, ನೋಡೋಣ ಇದಕ್ಕೆ ಬೇರೆ ಸೊಲ್ಯೂಷನ್ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಡೇ ಅವ್ರು ಹೇಳಿದಾಗಂತೂ ನಾನು ರಾತ್ರಿ ಫುಲ್ ಹತ್ತಿದ್ದೀನಿ, ನಿದ್ದೆ ಕೂಡ ಬಂದಿಲ್ಲ ನನಗೆ, ಅಷ್ಟೊಂದು ಹತ್ತಿದ್ದೀನಿ ನಾನು, ಸಖತ್ ಟೆನ್ಷನ್ ಇತ್ತು. ಈಗ ಸಾನು ಕೂಡ ಹೋಗಿ ಕರ್ಕೊಂಡು ತೋರಿಸ್ಕೊಂಡು ಬಂದ್ವಿ. ಅದಕ್ಕೆ ಡಾಕ್ಟರ್ ಅಂದರು ಈಗ ಕಡಿಮೆ ಇದೆ, ಸೊ ಇನ್ನೂ 1 ತಿಂಗಳು ಅವಳಿಗೆ ನೋಸ್ ಸ್ಪ್ರೇ ಕೊಟ್ಟಿದ್ದಾರೆ, ಅದನ್ನು 1 ಮಂತ್ ಫುಲ್ ಕಂಟಿನ್ಯೂ ಮಾಡಿ, ಒಂದಿನೂ ಬಿಡಬೇಡಿ. ಆ್ಯಂಡ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, 1 ವೀಕ್ ತೊಗೊಳ್ಳಿ, ಆಮೇಲೆ ಅದನ್ನು 1 ಮಂತ್ ಕಂಪ್ಲೀಟ್ ಮಾಡಿದ್ಮೇಲೆ ಕಂಡೀಷನ್ ಹೇಗಿದೆ ನೋಡೋಣ, ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಸೊ ಡಾಕ್ಟರೇ ಪೋಸ್ಟ್ಪೋನ್ ಮಾಡಿದ್ದಾರೆ ಈಗ, ಇನ್ನೊಂದು ಸಾರಿ ನೋಡೋಣ ಅಂಥೇಳಿ. ಸೊ ಈ 1 ಮಂತಲ್ಲಿ ಅವ್ಳಿಗೇನಾದರೂ ಇನ್ಫೆಕ್ಷನ್ ಆಗಲಿಲ್ಲ ಅಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ, ಅಂದರೆ ಕಡಿಮೆ ಆಗುತ್ತೆ, ಅದು ಆಗೋ ಥರ ಇದೆ ಅಂಥೇಳಿ. ಇನ್ನೊಂದು ಸಾರಿ ಇನ್ಫೆಕ್ಷನ್ ಆದರೆ ಡಾಕ್ಟರ್ ಗ್ಯಾರಂಟಿ ನಾವು ಏನು ಹೇಳಿದ್ನೋ ಅದನ್ನು ಮಾಡಿಸಿ ಅಂತ ಹೇಳ್ತಾರೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಇಲ್ಲ ಅಂದರೆ ಹೋಮಿಯೋಪತಿಗೆ ಕೂಡ ಹೋಗ್ತೀವಿ. ಏನಿವತ್ತು ಓಡಿ ಓಡಿ ಬಂದ್ಬಿಟ್ಟಿದ್ಯಲ್ಲ? ಹೌದಾ, ನಾನು ಇವಳೇ ಓಡಿ ಬಂದು ಬಾಗಿಲು ತಟ್ತಾ ಇದ್ದಾಳಲ್ಲಪ್ಪ ಅರ್ಜೆಂಟಾಗಿ ಇವತ್ತು ಅಂದ್ಕೊಂಡೆ. ಒಂದು ಅಗ್ಲ ಪಾತ್ರೆ ತೊಗೊಂಡಿದ್ದೀನಿ ಸ್ನೇಹಿತರೆ, 1 kg ಚಿಕನ್ದು ಮಾಡೋದಕ್ಕೆ ಅಂದ್ಬಿಟ್ಟು. ಬಿರಿಯಾನಿಗೆ ಎಷ್ಟು ಅಗ್ಲಕ್ಕಿರುತ್ತೋ ಅಷ್ಟು ಹುಡಿಯಾಗಿ ಚೆನ್ನಾಗಾಗುತ್ತೆ. ಚಿಕ್ಕ ಪಾತ್ರೆಯಲ್ಲಿ ಮಾಡೋದಕ್ಕೆ ಹೋದರೆ ಕಂಜೆಸ್ಟ್ ಆಗುತ್ತೆ, ತಿರುಗ್ಸೋಕ್ಕೆ ಆಗೋದಿಲ್ಲ. ಈಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ನಾವು ಪಲಾವ್ಗೆಲ್ಲ ಎಷ್ಟು ಹಾಕ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ನಾನೀಗ ಪಲಾವ್ ಎಲೆ, ಮರಾಠಿ ಮೊಗ್ಗು, ಇನ್ನು ಬಾಕಿದೇನ ಜಾಸ್ತಿ ಏನೂ ಹಾಕೋದಿಲ್ಲ, ರುಬ್ಕೊಳ್ತೀನಿ. ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನ ಈಗ ನಾನು ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ತೆಗೆದುಕೊಳ್ತೀನಿ. ಮಸಾಲೆಗೆ ನೋಡಿ 4 ಅನಾನಸ್ ಹೂದು ಕಟ್ ಮಾಡ್ಕೊಂಡಿದ್ದೀನಿ, ಚಕ್ಕೆ 1 ಇಂಚಷ್ಟು ತೊಗೊಂಡಿದ್ದೀನಿ, ಒಂದು ಮಾತ್ರ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ನಂಗೆ ವಾಸನೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. 4 ಲವಂಗ, ಸ್ವಲ್ಪ ಸೋಂಪು, ಸ್ವಲ್ಪ ಮೆಣಸು, ಶುಂಠಿ ನೋಡಿ 2 ಇಂಚು ಪ್ಲಸ್ ಸ್ವಲ್ಪ ತೊಗೊಂಡಿದ್ದೀನಿ, ಇದನ್ನು ಕಟ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ, ನಾನು ಬಿರಿಯಾನಿ ಯಾವ ಲೆಕ್ಕದಲ್ಲಿ ಮಾಡ್ತೀನಿ, ಮಸಾಲೆನ ತೆಗಿತೀನಿ ಅಂದರೆ ಪಲಾವ್ಗೆ ಎಷ್ಟು ಹಾಕ್ತೀನೋ ಅದಕ್ಕಿಂತ ಡಬಲ್. ಈಗ ಇದು ಅಷ್ಟೇ, ಬೆಳ್ಳುಳ್ಳಿ ನಾನು ಎಷ್ಟು ಹಾಕಿದ್ನೋ ಈಗ ಅದ್ರದ್ದು 2ರಷ್ಟು ಹಾಕ್ಕೊಳ್ಬೇಕು. ಇಷ್ಟನ್ನು ನಾನೀಗ ನೀರು ಹಾಕ್ಕೊಳ್ದೆ ರುಬ್ಕೊಳ್ತೀನಿ. ನೋಡಿ ಹೇಗೆ ತರ್ತರಿ ಇದೆ ಅಂದ್ಬಿಟ್ಟು. ಇದನ್ನು ನಾನೇನು ಮಸಾಲೆ, ಡ್ರೈ ಮಸಾಲೆ ಸ್ಪೈಸಸ್ ಹಾಕ್ಕೊಂಡು ಅದನ್ನು ಒಗ್ಗರಣೆಗೂ ಹಾಕ್ಬೋದು, ಬಟ್ ನನಗೆ ಹೋಲ್ ಹಾಕೋದಕ್ಕೆ ಇಷ್ಟ ಇಲ್ಲ. ಪುದೀನಾನು ಅಷ್ಟೇ, ನಾನು ಅರ್ಧ ಇದಕ್ಕೆ ಹಾಕ್ಕೊಳ್ತೀನಿ ರುಬ್ಬೋದಕ್ಕೆ, ಮತ್ತು ಅರ್ಧ ಒಗ್ಗರಣೆಗೆ ಹಾಕ್ತೀನಿ. ಇದನ್ನು ಕೂಡ ನೀರು ಹಾಕದೆ ಹಾಗೇ ದಪ್ಪನೇ ರುಬ್ಕೊಳ್ಬೇಕು. ನೋಡಿ ಹೇಗಿದೆ ಅಂದ್ಬಿಟ್ಟು. ಇದಕ್ಕಿಂತ ದಪ್ಪ ಕೂಡ ಮಾಡ್ಕೊಳ್ಬೋದು, ಅಥವಾ ನೀವು ಕಟ್ ಮಾಡಿ ಸಣ್ಣಕ್ಕೆ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಈರುಳ್ಳಿ ನೋಡಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಡ್ರೈ ಮಸಾಲೆಗಳು ಸೇರಿಸ್ಕೊಳ್ತೀನಿ. ಖಾರ ಎಷ್ಟು ಬೇಕೋ ಅಷ್ಟು, ನನಗೆ 4 ಸ್ಪೂನ್ ಖಾರ ಬೇಕಾಗುತ್ತೆ. ಇದು ಬಿರಿಯಾನಿ ಮಸಾಲೆ, ಇದು ಕೂಡ 4 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಧನಿಯಾ ಪುಡಿ, ನನಗೆ ಇದ್ರ ವಾಸನೆ ಜಾಸ್ತಿ ಇಷ್ಟ ಆಗೋದಿಲ್ಲ, ಸೊ 1 or 2 ಸ್ಪೂನ್ ಅಷ್ಟೇ. ರುಬ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ಯಾಕೆ ಅಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀವಲ್ವ, ಹಸಿ ವಾಸನೆ ಹೋಗೋ ರೀತಿಯಲ್ಲಿ. 1/4 ಸ್ಪೂನಷ್ಟು ಅರಿಶಿನದ ಪುಡಿ. ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಟೊಮ್ಯಾಟೋನ ಹಾಕಿದ್ದೀನಿ. ಇದು ಹುಳಿ ಟೊಮ್ಯಾಟೊ, ದಪ್ಪ ಸೈಜ್ದು 2 ಹಾಕ್ಕೊಂಡಿದ್ದೀನಿ. ಈಗ ಇದು ಸಾಫ್ಟ್ ಆಗಬೇಕು, ಅದಾದಮೇಲೆ ನಾವು ಇದಕ್ಕೆ ಚಿಕನ್ ಸೇರಿಸ್ಬೇಕು. ನೋಡಿ ಸ್ನೇಹಿತರೆ, ತಟ್ಟೆ ಮುಚ್ಚಿಬಿಟ್ಟು ನಾನು ಸಾಫ್ಟ್ ಮಾಡೋದಕ್ಕೆ ಇಟ್ಟಿದ್ದೆ. ಟೊಮ್ಯಾಟೊ ಸಾಫ್ಟ್ ಆಗಿದೆ, ಇದಕ್ಕೆ ನಾವೀಗ ಚಿಕನ್ ಸೇರಿಸ್ಬೋದು. ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ಅನ್ನಕ್ಕೆ ಎಷ್ಟು ಬೇಕು ನೋಡಿ ಬಿರಿಯಾನಿ ಫುಲ್ಗೆ ಅಷ್ಟನ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಚಿಕನ್ ಫುಲ್ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂಥೇಳಿ. ಈಗ ನಾವು ಇದನ್ನು ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿ ಬೇಯೋದಕ್ಕೆ ಇಡಬೇಕು. ಇದು ನೀರು ಬಿಟ್ಕೊಳ್ಳೋದಿಲ್ಲ, ಮಸಾಲೆ ಇರುತ್ತಲ್ವ ಅಂತ ಹೇಳಿಬಿಟ್ಟು, ಹಾಗಾಗಿ ನಾನು ಜಾರ್ ತೊಳೆದಿರೋ ಅಂಥ ಸ್ವಲ್ಪ ನೀರನ್ನು ಇದಕ್ಕೆ ಕೂಡ ಮಿಕ್ಸ್ ಮಾಡ್ತೀನಿ. ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಬಟ್ಲಷ್ಟು.
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ನೇಹಿತರೆ ನೀರು ಬಿಡೋದಕ್ಕೆ ಅಥವಾ ಬೇಯೋದಕ್ಕೆ ಇಡಬೇಕು. ಸ್ವಲ್ಪ ನೀರನ್ನು ಕಡಿಮೆ ಮಾಡಬೇಕು. ದಪ್ಪ ಉರಿ ಮಾಡಿಬಿಟ್ಟಿದ್ದೀನಿ. ಪ್ಲೇಟ್ ಮುಚ್ಚೋದಿಲ್ಲ ನಾನೀಗ, ಎಣ್ಣೆ ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ನೀರು ಕಡಿಮೆ ಮಾಡ್ತೀನಿ. ಈಗ ನೋಡಿ ಸ್ನೇಹಿತರೆ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾನು ತೊಳೆದಿರೋಂಥ ಬಾಸ್ಮತಿ ರೈಸ್ ಹಾಕ್ತಾಯಿದ್ದೀನಿ. ಇದು 2 ಪಾವ್ ಇದೆ. ಚಿಕನ್ನು 1 kg ಇದೆ. ಲೆಮನ್ ಜ್ಯೂಸ್ 2 ಪಾವ್ ಹಾಕಕ್ಕೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ಯಾಕಂದರೆ ಮೊದಲು ಗೊಜ್ಜಿತ್ತಲ್ವ ಸ್ವಲ್ಪ. ಈಗ ಒಂದು ಕುದಿ ಬರಲಿ. ಕುದಿ ಬಂದಿದ್ದು ಸ್ವಲ್ಪ ಉಪ್ಪು ಮತ್ತು ಖಾರ ಕಡಿಮೆ ಇತ್ತು, ಹಾಗಾಗಿ ಅದನ್ನು ಸೇರಿಸಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರೋವಂಥ ಕೊತ್ತಂಬರಿ ಪುದೀನ ಸೇರಿಸಿದ್ದೀನಿ. ಅದ್ರ ಜೊತೆ ಸ್ವಲ್ಪ ತುಪ್ಪ ಕೂಡ ಹಾಕ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ದಮ್ ಬರೋದಕ್ಕೆ ಇಡ್ತೀನಿ. ಅಂದರೆ ಇದು ನೀರು ಕಡಿಮೆ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಬಿಟ್ಟು ಆಮೇಲೆ ಒಂದು ತವಾ ಇಟ್ಟರೆ ಚೆನ್ನಾಗಿರುತ್ತೆ, ತಳ ಹಿಡಿಯೋದಿಲ್ಲ. ಆ್ಯಂಡ್ ಬಾಸ್ಮತಿ ರೈಸ್ ನಾವು ಯೂಸ್ ಮಾಡಿರೋದ್ರಿಂದ ಅವಾಗವಾಗ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಕಟ್ಟಾಗಿಬಿಡುತ್ತೆ. ಹಾಗಾಗಿ ಒಂದು ಸಾರಿ ಈಗ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡಿದ್ದೀನಲ್ಲ, ದಮ್ ಬರೋದಕ್ಕೆ ಇಟ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ನೀರೆಲ್ಲನೂ ಕಡಿಮೆ ಆಗಿದೆ. ನಾನು ಒಂದು ಸಾರಿ ಮಿಕ್ಸ್ ಮಾಡಿದೆ. ಈಗ ಮಾಡಿಬಿಟ್ಟು ನಾನು ಈಗ ತವಾ ಇಡ್ತೀನಿ. ಫುಲ್ ಬಿಸಿ ಆಗಿದೆ, ಸಣ್ಣ ಮಾಡಿ. ಈಗ ಇದನ್ನು ಸಣ್ಣ ಉರಿಯಲ್ಲೇ ನಾನು ಕುಕ್ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಮಿನಿಮಮ್ ಒಂದು 10-15 ನಿಮಿಷ ಆದರೂ ಬೇಕಾಗುತ್ತೆ. ನಾನಿವತ್ತು ಈ ಥರ ಬಿರಿಯಾನಿ ಮಾಡಿದ್ದೆ. ಒಬ್ಬೊಬ್ಬರು ಒಂದೊಂದು ಥರ ಫಾಲೋ ಮಾಡ್ತಾರೆ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಟ್ ಈ ಥರನೂ ಕೂಡ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.